ನಾವು ಬೊಗಳೆ ಬಿಡಲ್ಲ, ಸುಳ್ಳು ಹೇಳಲ್ಲ, ಭಾವನಾತ್ಮಕವಾಗಿ ಮತ ಕೇಳಲ್ಲ. ನಾವು ಕೆಲಸ ಮಾಡ್ತೀವಿ, ಮತ ಹಾಕಿ ಅಂತ ಕೇಳ್ತೀವಿ. ಭಾವನಾತ್ಮಕವಾಗಿ ಮತ ಕೇಳೋದು, ಜಾತಿ ಆಧಾರದ ಮೇಲೆ ಮತ ಕೇಳೋದು ಇವೆಲ್ಲ ನಾವೇನು ಮಾಡೋದಿಲ್ಲ. ನಾವು ಕೆಲಸ ಮಾಡಿದ್ದೀವಾ, ನಮ್ಮ ಸಾಕ್ಷಿಗುಡ್ಡೆ 5 ವರ್ಷದಲ್ಲಿ ನಾವು ಏನು ಮಾಡಿದ್ದೀವಿ ಇಡೀ ಜಿಲ್ಲೆಗೆ ಅಂತೇಳಿ ನಾವು ಮುಂದೆ ಇಡ್ತೀವಿ. ಜನ ತೀರ್ಮಾನ ಮಾಡಲಿ. ನಾವು ಹೊತ್ಕೊಂಡು ಭಾವನಾತ್ಮಕವಾಗಿ ಜಾತಿ ಹೆಸರು ಮೇಲೆ ಈ ಮತ ನಾವು ಕೇಳಲ್ಲ. ನಮಗೆಲ್ಲ ಜಾತಿ ಧರ್ಮದ ಮತಗಳು ಬೇಕು. ನಾವು ಅಭಿವೃದ್ಧಿ ತೋರಿಸಿ ಮತ ಕೇಳ್ತೀವಿ. ಹೋರಾಟ ಜಾಸ್ತಿ ಆಗಿದೆ. 21ಕ್ಕೆ JDSನವರು ಪ್ರತಿಭಟನೆ ಪಾದಯಾತ್ರೆ ಕರೆ ಕೊಟ್ಟಿದ್ದಾರೆ. ನಾನು ನಿನ್ನೆ ನೋಡಿದೆ. ನಾನು ಹೇಳಿದ್ದೀನಲ್ಲ, 2018ರಲ್ಲಿ ಇದೇ ಕುಮಾರಸ್ವಾಮಿ ಅವರು ಅದನ್ನು ಯೆಲ್ಲೋ ಝೋನಿಂದ ತೆಗೆದಿದ್ರಲ್ಲ, ರೆಡ್ ಝೋನಿಂದ ತೆಗೆದಿದ್ರೆ ಈ ಪರಿಸ್ಥಿತಿ ಯಾಕೆ ಬರ್ತಿತ್ತು ರೈತರಿಗೆ? ಇವತ್ತು ದುಪ್ಪಟ್ಟು ಹಣ ಸಿಗ್ತಿತ್ತು ಇನ್ನೂ ಕೂಡ ಅವ್ರು ತೆಗೆದಿದ್ರೆ. ಅವತ್ತು ನಾನು ಕರೆದಿದ್ದೀನಿ, ಪಾಪ ನೆನ್ನೆ ಹೇಳವ್ರೆ, ಆತ್ಮಸಾಕ್ಷಿಗೆ ನಡ್ಕೋಬೇಕು ಅಂತೇಳಿ. ಹಂಗಾರೆ ಅವ್ರ ಆತ್ಮಸಾಕ್ಷಿಗೆ ಅವ್ರಿಗೆ ಮನ್ಸಿಗೆ ಸಮಾಧಾನ ಇಲ್ಲ ಅಂತ ಕಾಣಿಸ್ತದೆ. ಕೆಲವ್ರು ಹೇಳೋರು ಯಾರು ನೋಡಿದೆ ನಾನು, ಆತ್ಮಸಾಕ್ಷಿ ನೋಡಿ ದೇವಸ್ಥಾನಕ್ಕೆ ಯಾಕೆ ಬರಬೇಕು ಅಂತೇಳಿ. ದೇವಸ್ಥಾನಕ್ಕೆ ಬಂದಾಗ ಸತ್ಯ ಗೊತ್ತಾಯ್ತದೆ. ಆತ್ಮಸಾಕ್ಷಿಗೆ ನಾವು ಮನಸ್ಸಲ್ಲಿರೋದು ಯಾರು ಗೊತ್ತಾಯ್ತು? ಜನಕ್ಕೆ ಗೊತ್ತಾಗಬೇಕು ಅಂದರೆ ಬರಬೇಕು ದೇವಸ್ಥಾನಕ್ಕೆ. ಅವ್ರು ಚಾಮುಂಡೇಶ್ವರಿ ಪೂಜೆ ಮಾಡ್ತಾರಲ್ವ, ಮೊದಲಿಂದನೂ ಕೂಡ ನಾನು ಚಾಮುಂಡೇಶ್ವರಿಯ ಭಕ್ತ ಅಂತ ಹೇಳ್ಕೊಂಬಂದವ್ರಲ್ಲ, ಬಂದು ಹೇಳಿ ಪ್ರಮಾಣ ನಾವೇ ಮಾಡ್ತೀವಿ. ಅವ್ರು ಬರದೇ ಇದ್ರು ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ. 2018ರಲ್ಲಿ ಹಿಂಗೆ ಹೇಳಿದ್ರು ಅಂತ ನಾವೇ ಅಲ್ಲಿ ಕರ್ಪೂರ ಹಚ್ಚಿ ಪ್ರಮಾಣ ಮಾಡ್ಬತ್ತೀವಿ. ಅವ್ರು ಬರ್ಬೋದು, ಬಿಡ್ಬೋದು. ಇಲ್ಲ ನಾನು ಹಿಂಗೆ ಹೇಳಿಲ್ಲ ಅಂತ ಬಂದು ಅವರಾಗಲಿ ಅವ್ರ ಸುಪುತ್ರ ಆಗಲಿ ಬಂದು ಹಚ್ಚಲಿ. ನಾನು ಬಿಡೋಕ್ಕೆ ರೆಡಿ ಇದ್ದೆ, ಅವತ್ತೇ ಬಿಡೋಕ್ಕೆ ಹೇಳಿದ್ದೆ ನಾನು ಅಂತೇಳಿ ಅವರು ಬಂದು ಹಚ್ಚಲಿ. ನಾವು ಹಚ್ತೀವಿ, ಅವ್ರು ಬರ್ತಾರೋ ಬಿಡ್ತಾರೋ ನಾವಂತೂ ಹಚ್ಚೋದು ಗ್ಯಾರಂಟಿ. ಭಗವಂತ ನೋಡ್ಕೊಳ್ಳಿ, ತಾಯಿ ನೋಡ್ಕೊಳ್ಳಿ. ಡೇಟ್ ಕೊಡ್ತೀವಿ, ಇವೆಲ್ಲ ಚುನಾವಣೆ ಗಲಾಟೆ ಮುಗಿಲಿ. ಆ ತಾಯಿ ನೋಡ್ಕೊಳ್ಳಿ, ಯಾರ್ಯಾರು ಏನೇನು ಸುಳ್ಳು ಹೇಳ್ತಾರೆ, ಏನೇನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಆ ತಾಯಿ ನೋಡ್ಕೊಳ್ಳಿ. ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಪತ್ರ ಬರುತ್ತೆ. ಈ ಎಲ್ಲರಿಗೂ ಬರೀತಾರೆ, ಟ್ರಂಪ್ಗೂ ಬರೀಲಿ ಬಿಡ್ರಿ, ನಾವೇನು ಬೇಡ ಅಂದಿದ್ದೀವ? ಅವರೇ ಮಾಡಿಬಿಟ್ಟಿದ್ರೆ ಟ್ರಂಪ್ಗೆ ಬರೋ ಅವಶ್ಯಕತೆ ಇರಲ್ಲ, ರಾಹುಲ್ ಗಾಂಧಿಗೆ ಬರೋ ಅವಶ್ಯಕತೆ ಇರಲಿಲ್ವಲ್ಲಪ್ಪ. ಸರ್, ಈಗ ಇದೇ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಹೇಳಿದರೆ ಯಾವುದೇ ಒಂದು ಯೋಜನೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಾರ್ದು, ಮುಂದಿನ ಕ್ಯಾಬಿನೆಟಲ್ಲಿ ಇದನ್ನು ಚರ್ಚೆ ಮಾಡ್ತೀವಿ ಅಂತೇಳಿ. ಆಯಿತು, ಅದನ್ನು ಅವ್ರು ಸೀನಿಯರ್ ಹೇಳಿರೋದಕ್ಕೆ ನಾವು ಗೌರವ ಕೊಡ್ತೀವಿ. ಅದ್ರ ಬಗ್ಗೆ ಚರ್ಚೆ ಮಾಡಲಿ. ನಾವೇನು ಅದು ಸೀನಿಯರ್ ಅವ್ರು ಹೇಳಿರೋದಕ್ಕೆ ನಾವು ಅದನ್ನು ತಿರಸ್ಕಾರ ಮಾಡಲ್ಲ. ಚರ್ಚೆ ಮಾಡಿ ಏನು ತೀರ್ಮಾನ ತಗೋತಾರೋ ಸರ್ಕಾರ ತಗೊಳ್ಳಿ, ನಮ್ಮದೇನು ತಕರಾರಿಲ್ಲ. ಮತ್ತೊಂದು ಸರ್, ಈ ಗ್ಯಾರಂಟಿ ಪುನಃ ಪರಿಶೀಲನೆ ಮಾಡಬೇಕು, ಪರಿಷ್ಕರಣೆ ಮಾಡಬೇಕು ಅಂತೇಳಿ ಒಂದಷ್ಟು ಚರ್ಚೆ ಆಗ್ತಿದೆ ಸರ್. ನೋಡಿರಿ, CM ಅವರು ಹೇಳಿರುವಂಥದ್ದು ನಾವೇ ಹೇಳಿದ್ದೀವಿ ಮುಖ್ಯಮಂತ್ರಿಗಳಿಗೆ, ಇಲ್ಲಿ ಅನವಶ್ಯಕವಾಗಿ ಅವಶ್ಯಕತೆ ಇಲ್ಲದೇ ಇರೋಂಥಕ್ಕಂಥವ್ರಿಗೂ ಕೂಡ ಗ್ಯಾರಂಟಿ ಹೋಗ್ತಾ ಇದೆ. ಸರ್ಕಾರಿ ನೌಕರರಿಗೂ ಕೂಡ ಗ್ಯಾರಂಟಿ ಹೋಗ್ತಾ ಇದೆ. ಸತ್ತೋಗಿರೋರು ಕೂಡ ಗ್ಯಾರಂಟಿ ತೊಗೊತಾವ್ರೆ. ಇವೆಲ್ಲ ಪುನರ್ ಪರಿಶೀಲನೆ ಆಗಬೇಕಲ್ಲಪ್ಪ. ಈಗ 3 ವರ್ಷ ಆಗಿದೆ ಗ್ಯಾರಂಟಿ ಕೊಟ್ಟು. ಪುನರ್ ಪರಿಶೀಲನೆ ಮಾಡಿ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡಿ ಅಂತ ಹೇಳಿದ್ದೀವಿ. ಇದರಿಂದ ಅರ್ಹರು ವಂಚಿತರಾಗಬಾರ್ದಲ್ಲ, ಅನರ್ಹರು ಕೊಟ್ಬಿಟ್ಟು ಅರ್ಹರು ವಂಚಿತರಾಗಬಾರ್ದಲ್ಲ. ಅದಕ್ಕೆ ಅರ್ಹತೆ ಇರೋರಿಗೆ, ಅರ್ಹರಿಗೆ ಯಾರಿಗೆ ಅವಶ್ಯಕತೆ ಇದೆ, ಕೆಲವರು ಗ್ಯಾರಂಟಿ ತಗೋತಾರೆ. ನಾವು ಕೊಡೋಕೆ ಹೇಳಿದ್ವಿ ಅಂದರೆ ಇವ್ರು ಗ್ಯಾರಂಟಿ ಯಾರಿಗೆ ಬೇಕು ಅಂತ ಅವರೇ ಫಸ್ಟ್ ತಗೋತಾರೆ ಹೋಗಿ. ಅವ್ರುಗಳೆಲ್ಲ ಈಗ ಗೊತ್ತಾಗ್ಬಿಡ್ಲಿ ಯಾರ್ಯಾರು ಬೇಕು ಬೇಡ ಅಂತ. ನಾವು ಏನು ಹೇಳಿದ್ದೀವಿ ಅಂತಂದರೆ, ಒಂದು ಅಪ್ಲಿಕೇಶನ್ ಕಾಲ್ಫರ್ ಮಾಡಿ ನಾವು ಅಲ್ಲಿಗಂಟ ನಿಲ್ಲಿಸಲ್ಲ. ಈಗ ಕೊಡ್ತಾ ಇರೋರು ಕೊಡ್ತಾ ಇರ್ತೀವಿ. ಇದು ಫೈನಲೈಸ್ ಆಗೋ ಸ್ಕ್ರೂಟ್ನೈಸ್ ಆಗೋ ಯಾವುದು ಕೂಡ ನಿಲ್ಲಿಸಲ್ಲ. ಆದರೆ ಒಂದು ಸ್ಕ್ರೂಟ್ನೈಸ್ ಆಗಬೇಕಲ್ಲ. ಬೈಯೋರು ನಮಗೇನು ಬೇಕಾಗಿತ್ತ ಇದು ಅಂತಾರೆ, ಅವರೇ ಹೋಗಿ ತಗೋತಾರೆ. ಯಾರು ಕೇಳಿದ್ರು ಇವ್ರು ಗ್ಯಾರಂಟಿ ಅಂತಾರೆ, ಅವರೇ ಹೋಗಿ ತಗೋತಾರೆ. ಅದಕ್ಕೆ ಇವೆಲ್ಲ ಸ್ಕ್ರೂಟ್ನೈಸ್ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಹೊಸದಾಗಿ ಅದನ್ನು ಪುನರ್ ಪರಿಶೀಲನೆ ಮಾಡ್ತಾ ಇರೋದು. ಪುನರ್ ಪರಿಶೀಲನೆ ಮಾಡಿ ಅಂತಿಮ ಘಟ್ಟ ಬರೋವರೆಗೂ ಕೂಡ ಈಗ ಇರ್ತಕ್ಕಂಥವ್ರಿಗೆ ಕಂಟಿನ್ಯೂ ಆಗ್ತಾ ಇರ್ತದೆ. ಕ್ಯಾಬಿನೆಟ್ ಯಾವಾಗ ರೀಶಫಲ್ ಮಾಡ್ಬೋದು ಸರ್? ಅದೇ ನಾಳೆ ರಾಹುಲ್ ಗಾಂಧಿ ಅವರೇನೋ ಬಂದರೆ ಕೇಳ್ತೀನಿ. ಇಲ್ಲಿ ಬರ್ತಾರಾ? ಮತ್ತು ನಾನು ಕೇಳಿದ್ರೆ ಯಾವಾಗ ರೀಶಫಲ್ ಮಾಡ್ಬೋದು ಮಾಡಿ ಅಂತ ಇವಾಗ ನಾನೇ ಹೇಳೋಕ್ಕಾಯ್ತು ಇಂಥ ಡೇಟಲ್ಲಿ ಮಾಡಿ ಅಂತ. ಅವ್ರು ಡೇಟ್ ತೀರ್ಮಾನ ಮಾಡೋದು ಅವರು ಹೈಕಮಾಂಡು. ಕೇಳಿಲ್ವಾ ಸರ್ ಅಂತೇಳಿ ಸರ್? CMದು ಏನಿಲ್ಲ ರೀ. ನೋಡಿರಿ, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನು CM ಒಬ್ಬರದೇ ಜವಾಬ್ದಾರಿ ಅಲ್ಲ. ಇದು ಖರ್ಗೆ ಸಾಹೇಬ್ರ ಜವಾಬ್ದಾರಿ, ಇದು ನಮ್ಮ KPCC ಅಧ್ಯಕ್ಷರು ಜವಾಬ್ದಾರಿ, ಹರಿಪ್ರಸಾದ್ ಅವ್ರ ಜವಾಬ್ದಾರಿ, ಇದು ನಮ್ಮ ನಾಯಕರಾದಂಥ ಸಿದ್ದರಾಮಣ್ಣವ್ರ ಜವಾಬ್ದಾರಿ, ಇದು ನಮ್ಮ ಮುಖ್ಯಮಂತ್ರಿಗಳ ಜವಾಬ್ದಾರಿ, ನಮ್ಮ ಉಪಮುಖ್ಯಮಂತ್ರಿಗಳ ಜವಾಬ್ದಾರಿ, ಇವ್ರದ್ದೆಲ್ಲರದ್ದು ಜವಾಬ್ದಾರಿ ಇದೆ. CM ಹೇಳ್ಬಿಡೋಕ್ಕಾಗಲ್ಲ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಈಗ ಮಾಡ್ತೀವಿ ಅಂತ. ಎಲ್ಲ ಸೇರಿ ಹೈಕಮಾಂಡು, ನಮ್ಮ ಉಸ್ತುವಾರಿ ಇದ್ದಾರೆ, ನಮ್ಮ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಇವರೆಲ್ಲ, ಮತ್ತು ನಮ್ಮ ಸರ್ವೋಚ್ಚ ನಾಯಕ ಇದ್ದಾರೆ, ನಮ್ಮ ರಾಷ್ಟ್ರೀಯ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು, ಇವ್ರನ್ನೆಲ್ಲ ಕೇಳಿ ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು ಸರ್.